ಎಸ್, ಈ ಶಿವಾನಂದ ನೀಲಣ್ಣವರ್ ಅವರಿಂದ ಠೇವಣಿ ಹಣ ದುರುಪಯೋಗ ಪಡ್ಕೊಂಡಿರುವಂತಹ ಒಂದು ಕೇಸ್ ಏನಿದೆ, ಈಗ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಕೂಡ ಈ ಒಂದು ವಿಚಾರದಲ್ಲಿ ಈಗ ಸುದ್ದಿಗೋಷ್ಠಿಯನ್ನ ಆರಂಭ ಮಾಡಿದ್ದಾರೆ. ಶಿವಾನಂದ ನೀಲಣ್ಣವರ್ ಠೇವಣಿ ಹಣ ದುರುಪಯೋಗ ಪಡಿಸಿಕೊಂಡಿರುವಂತಹ ಕೇಸ್ ಏನಿದೆ, ಈ ಒಂದು ವಿಚಾರದಲ್ಲಿ ಸುದ್ದಿಗೋಷ್ಠಿಯನ್ನ ಆರಂಭ ಮಾಡಲಿರುವಂತದ್ದು. ಕಮಿಷನರ್ ಭೂಷಣ್ ಬೋರ್ಸೆ ಅವರ ಜೊತೆಗೆ ಜಂಟಿ ಸುದ್ದಿಗೋಷ್ಠಿ ಆರಂಭ ಆಗ್ತಾ ಇದೆ. ಒಂದು ತಿಂಗಳ ಹಿಂದೆ ಕೆಪಿಐಡಿ ಅಡಿಯಲ್ಲಿ ಸೆಲ್ ಅನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಸೋಷಿಯಲ್ ಮೀಡಿಯಾ ಮಾಧ್ಯಮದಲ್ಲಿ ಮಾಹಿತಿ ಬಂದಿದ್ದನ್ನ ಸಂಗ್ರಹ ಮಾಡಿಕೊಂಡಿರಲಾಗಿರುತ್ತೆ. ನಿನ್ನೆ ಎಸಿ ನನಗೆ ವರದಿಯನ್ನ ಸಲ್ಲಿಸಿದ್ರು. ಇನ್ನು ವರದಿಯನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ವರದಿ ಪರಿಶೀಲನೆ ಬಳಿಕ ಸರ್ಕಾರಕ್ಕೆ ರಿಪೋರ್ಟ್ ಸಲ್ಲಿಸಿದ್ದೀವಿ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸ್ಪೆಷಲ್ ಕೋರ್ಟ್ ರಚನೆಯನ್ನ ಕೂಡ ಈ ಒಂದು ವಿಚಾರದಲ್ಲಿ ಮಾಡಿದ್ದಾರೆ. ಇದರಲ್ಲಿ 35,000 ಜನ ಹಣ ಹೂಡಿಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. 50 ಕೋಟಿಗೂ ಅಧಿಕ ಹಣ ಮೀರಿರಬಹುದು. ಎಷ್ಟು ಹಣ ಜಮಾ ಆಗಿದೆ ಅನ್ನೋದನ್ನ ಸದ್ಯಕ್ಕೆ ಹೇಳೋದಿಲ್ಲ ಅಂತ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿರುವಂತದ್ದು. ಕಮಿಷನರ್ ಭೂಷಣ್ ಬೋರ್ಸೆ ಅವರ ಜೊತೆಗೆ ಜಂಟಿ ಸುದ್ದಿಗೋಷ್ಠಿಯನ್ನ ಆಯೋಜಿಸಿ ಇಷ್ಟೆಲ್ಲ ವಿಚಾರಗಳನ್ನ ಈ ಒಂದು ಅಕ್ರಮದ ವಿಚಾರದಲ್ಲಿ ತಿಳಿಸಿರುವಂತದ್ದು. ಶಿವಂ ವಂಚನೆ ಕೇಸ್, ಈಗ ಜಿಲ್ಲಾಧಿಕಾರಿ ಈ ರೀತಿಯಾಗಿ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಅಪರ ಮುಖ್ಯ ಕಾರ್ಯದರ್ಶಿಗಳು ಕಂದಾಯ ಇಲಾಖೆಯವರು ಸ್ಟೇಟ್ ನೋಡಲ್ ಆಫೀಸರ್ಗೆ ಕಾಂಪಿಟೆಂಟ್ ಅಥಾರಿಟಿಗೆ ಅವರು ನೇಮಕ ಮಾಡ್ತಾರೆ. ಕಾಂಪಿಟೆಂಟ್ ಅಥಾರಿಟಿ ಹ್ಯಾಸ್ ಆಲ್ ದ ಪವರ್ಸ್ ಟು ಸೀಸ್ ಮೂವಬಲ್ ಇಮೂವಬಲ್ ಪ್ರಾಪರ್ಟೀಸ್, ಫ್ರೀಸ್ ಬ್ಯಾಂಕ್ ಅಕೌಂಟ್ಸ್ ಅಂಡ್ ಆಲ್ಸೋ ಟೇಕ್ ಆಕ್ಷನ್ ಬೈ ಟೇಕಿಂಗ್ ದಿ ಕಂಕರೆನ್ಸ್ ಆಫ್ ಸ್ಪೆಷಲ್ ಕೋರ್ಟ್. ಒಂದು ಸ್ಪೆಷಲ್ ಕೋರ್ಟ್ ಈ ಆಕ್ಟ್ ಅಡಿಯಲ್ಲಿ ರಚನೆ ಮಾಡಲಾಗಿದೆ. ಇದರಲ್ಲಿ ಪ್ರೈಮಾ ಫೇಸಿ 35,000 ಜನ ಅಂತ ನಾವು ಏನು ಹೇಳ್ತಾ ಇದ್ವಿ, ಪ್ರತಿಯೊಬ್ಬರಿಂದ ಇವರ ಅಡ್ವರ್ಟೈಸ್ಮೆಂಟ್ ಪ್ರಕಾರ ಮಿನಿಮಮ್ ನನಗೆ 1 ಲಕ್ಷ ತಾವು ಹ್ಯಾಂಡ್ ಲೋನ್ ಕೊಡಬೇಕು, ಠೇವಣಿ ಇಡಬೇಕು ಅಂತ ಹೇಳಿ ಏನು ಹೇಳ್ತಾರೆ, ಇದರದ್ದು ಕ್ವಾಂಟಮ್ 50 ಕೋಟಿ ಮೀರಿ ಹೋಗುತ್ತೆ. ಅದು ಎಷ್ಟು ಹೋಗುತ್ತೆ ಅಂತ ನಾನೀಗ ಹೇಳಲ್ಲ, ಬಟ್ 50 ಕೋಟಿ ಮೀರಿ ಹೋಗುತ್ತೆ. 50 ಕೋಟಿ ಮೀರಿ ಹೋದ ನಂತರ ಪೊಲೀಸ್ ಇಲಾಖೆಯವರು, ನಮ್ಮ ಪೊಲೀಸ್ ಆಯುಕ್ತರು ಒಂದು ಡೆಸಿಷನ್ ತಗೊಂಡು ಇದು ಬಹುಶಃ ಅವರು CID ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಫೈನಲಿ ಈ ಒಂದು ಮಾಧ್ಯಮದ ಗೋಷ್ಠಿಯಿಂದ ನಾನು ಎಲ್ಲ ಜನಸಾಮಾನ್ಯರಿಗೆ ಏನು ಹೇಳಲಿಕ್ಕೆ ಬಯಸುತ್ತೇನೆಂದರೆ, ಈ ಅನ್ರೆಗ್ಯುಲೇಟೆಡ್ ಪಾನ್ಜಿ ಸ್ಕೀಮ್ಸ್ ಇದ್ದಾವೆ. ನಾವು ಮಾಧ್ಯಮದಲ್ಲಿ ನಾನಿರಲಿ, ನನ್ನ CP ರವರಿರಲಿ, SP ರವರಿರಲಿ, ನಾವು ಸರಿಸುಮಾರು 1000 ಸತಿ ಹೇಳಿದೆ, ಈ ಜಾಸ್ತಿ ಇಂಟ್ರೆಸ್ಟಿಗೆ ತಾವು ಟೆಂಪ್ಟ್ ಆಗಿಬಿಟ್ಟು ನಮಗೆ ನೀವು 1000 ರೂಪಾಯಿ ಕೊಟ್ಟಿದ್ದೀರ ಅಂದರೆ 2,000 ಸಿಗುತ್ತೆ, 3,000 ಸಿಗುತ್ತೆ ಅಂತ ಯಾರು ಹೇಳ್ತಾರೆ, ಇವೆಲ್ಲ ಫ್ರಾಡ್. RBI ಗೈಡ್ಲೈನ್ಸ್ ಪ್ರಕಾರ RBI ವೆಬ್ಸೈಟ್ನಲ್ಲಿ ಎಲ್ಲ ಫೈನಾನ್ಷಿಯಲ್ ರೆಗ್ಯುಲೇಟರಿ ಬಾಡೀಸ್ ಹಾಗೂ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿಗಳ ಹೆಸರು ಪಟ್ಟಿಯನ್ನು ಅವರು ಬಹಿರಂಗ ಮಾಡಿದ್ದಾರೆ. ಅಲ್ಲಿ ಹೋಗಿ ಆ ಪಟ್ಟಿನಲ್ಲಿ ಅವರು ಇದ್ದಾರಾ ಇಲ್ಲನಾ ಅಂತ ಚೆಕ್ ಮಾಡಿಕೊಂಡು ಆವಾಗ ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಮಾಡೋದು ತಪ್ಪಲ್ಲ, ಬಟ್ ಈ ರೀತಿಯ ಯಾವುದೇ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಅಲ್ಲಿ ಬರಲಾರ್ದ ಸಂಸ್ಥೆಗಳಲ್ಲಿ ಅವರು ಇನ್ವೆಸ್ಟ್ ಮಾಡೋದು ಬಹಳ ತಪ್ಪು, ಅದು ಇಲ್ಲಿಗಲ್ ಆಗುತ್ತೆ. ಫೈನಲಿ ಈಗ ನಾವು KPID ಸೆಲ್, ಬಡ್ ಸೆಲ್ ಅಂತ ಏನು ಮಾಡಿದ್ದೀವಿ, ಇದನ್ನು ನಾವು ಬಹಳ ಸ್ಟ್ರೆಂಥನ್ ಮಾಡಿದ್ದೀವಿ. ಹಿಂದಿನ 2 ತಿಂಗಳಲ್ಲಿ ನಮ್ಮ ಬೆಳಗಾವಿನಲ್ಲೇ 1 ವರ್ಷದಿಂದ ಸುಮಾರು ಈ ಥರ ಕೇಸಸ್ ಪತ್ತೆ ಆಗ್ತಾ ಇದ್ದಾವೆ. ನಮ್ಮ ಮಾಧ್ಯಮ ಸಮಿತ್ರರು ತಾವು ಹೇಳಿದಿರಿ, ನನಗೂ ನನ್ನ CP ರವರಿಗೂ ತಾವು ಹೇಳಿದಿರಿ ದ್ಯಾಟ್ ಇದನ್ನು ಹೆಂಗೆ ರೆಗ್ಯುಲೇಟ್ ಮಾಡ್ತೀರಂತ. ಇವತ್ತು ಈ ಕಾನೂನನ್ನು ನಾವು ಉಪಯೋಗ ಮಾಡಿದ್ದೀವಿ. ಕಾನೂನಲ್ಲಿ ನನಗೆ ಹಾಗೂ ನನ್ನ ಅಧಿಕಾರಿಗಳಿಗೆ ಬಹಳಷ್ಟು ಅಧಿಕಾರವನ್ನು ಸರ್ಕಾರ ನೀಡಿದೆ. ಅದರಂತೆ ನಾವು ಈ ಕ್ರಮವನ್ನು ವಹಿಸಿದ್ದೀವಿ. ಈಗ ಮುಂದಿನ